ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಸಂಘರ್ಷದ ಮಧ್ಯೆ ಡಿಕೆ ಶಿವಕುಮಾರ್ ಮತ್ತವರ ಸಹೋದರ ಡಿಕೆ ಸುರೇಶ್ ಸದ್ಯ ದೆಹಲಿಯಲ್ಲಿದ್ದಾರೆ. ನಿನ್ನೆ ರಾತ್ರಿ ಒಂದು ಮಹತ್ವದ ಬೆಳವಣಿಗೆಯಾಗಿದೆ. ಪವರ್ ಗೇಮ್ನ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಏನನ್ನ ಬಯಸಿದ್ರು, ಹೈಕಮಾಂಡ್ನ ಪ್ರಮುಖರನ್ನ ಭೇಟಿಯಾಗಬೇಕು ಅಂತ ಯೋಚನೆಯೊಂದಿಗೆ ಅವರು ದಿಲ್ಲಿಗೆ ಹೋಗಿದ್ರು. ಅವರಿಗೆ ಭೇಟಿಯಾಗೋದಕ್ಕೆ ಅವಕಾಶ ಸಿಕ್ಕಿದೆ. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ರು ಕೂಡ ನಿನ್ನೆ ರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಅದಕ್ಕಿಂತಲೂ ಪ್ರಮುಖ ಅಂತಂದ್ರೆ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದರು. ಎಐಸಿಸಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಅವರನ್ನ ಭೇಟಿಯಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ನಂತರ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿರೋದು. ಮಾತುಕತೆ ಎಷ್ಟು ಹೊತ್ತು ನಡೆದಿದೆ ಅಂತಂದ್ರೆ 1.5 ಗಂಟೆಗಳ ಕಾಲ ಮಾತುಕತೆ ನಡೆದಿದೆ. ಮಾತುಕತೆ ವೇಳೆ ಏನಾಯಿತು ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ತಮಗೆ ಕೊಟ್ಟಿರುವಂತ ಭರವಸೆ, ಹೈಕಮಾಂಡ್ ಕೊಟ್ಟಿದ್ದಂತ ಭರವಸೆಯನ್ನು ಅವರು ನೆನಪಿಸಿದ್ದಾರೆ ಇಬ್ಬರೂ ಕೂಡ ಅನ್ನುವಂಥ ಮಾಹಿತಿ ಇದೆ. ಎಷ್ಟೇ ಒತ್ತಡ ಬಂದರೂ ಕೂಡ ತಾಳ್ಮೆ ಕಳೆದುಕೊಂಡಿಲ್ಲ ನಾವು. ಈಗಲಾದರೂ ಕೊಟ್ಟ ವಾಗ್ದಾನವನ್ನು ಉಳಿಸಿಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ಇನ್ನು ಯತೀಂದ್ರ ಅವರು ಕೊಟ್ಟಂತ ಸ್ಟೇಟ್ಮೆಂಟು, ಶಾಸಕರ ವಿದೇಶ ಪ್ರವಾಸ, ಈ ಎಲ್ಲ ವಿಚಾರಗಳು ಕೂಡ ಚರ್ಚೆಯ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿದೆ ಅನ್ನುವಂಥ ಮಾಹಿತಿ. ಎಲ್ಲಕ್ಕಿಂತ ಪ್ರಮುಖ ಅಂತಂದ್ರೆ ಈ ಬಾರಿ ಡಿಕೆ ಶಿವಕುಮಾರ್ ಅವರಿಗೆ ಕೆಸಿ ವೇಣುಗೋಪಾಲ್ ಅವರ ಭೇಟಿಗೆ ಅವಕಾಶ ಸಿಕ್ಕಿದೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ ಇಬ್ಬರನ್ನು ಕೂಡ ಭೇಟಿಯಾಗೋದಕ್ಕೆ ಅವಕಾಶ ಸಿಕ್ಕಿರೋದು. ತಮಗೆ ಹಿಂದೆ ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ತಮಗೆ ಹೈಕಮಾಂಡ್ ಏನು ಭರವಸೆ ಕೊಟ್ಟಿತ್ತೋ, ಏನು ಮಾತು ಕೊಟ್ಟಿತ್ತೋ, ಆ ಮಾತನ್ನ ನೆನಪಿಸಿದ್ದಾರೆ ಇಬ್ಬರೂ ಕೂಡ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರೋದು. ಇವತ್ತು ಸಂಜೆಯವರೆಗೂ ಕೂಡ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಇರ್ತಾರೆ ಅನ್ನುವಂಥ ಮಾಹಿತಿ ಇದೆ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಇವರಿಬ್ಬರನ್ನ ಭೇಟಿಯಾಗಬೇಕು ಅಂತ ಬಯಸಿದ್ರು. ಅವರಿಬ್ಬರನ್ನ ಭೇಟಿಯಾಗೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತಾದರೂ ಕೂಡ, ಈವರೆಗೆ ಅವಕಾಶ ಸಿಕ್ಕಿಲ್ಲ ಅಂತಾದರೂ ಕೂಡ ಖರ್ಗೆ ಅವರನ್ನ ಭೇಟಿಯಾಗಿರೋದು ಮತ್ತು ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿರೋದು ಸದ್ಯ ಕುತೂಹಲಕ್ಕೆ ಕಾರಣ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಬರಿಗೈಯಲ್ಲಿ ವಾಪಸ್ ಬರ್ತಾರಾ ಅನ್ನುವಂಥ ಸ್ಥಿತಿ ಇತ್ತು. ಬರಿಗೈಯಲ್ಲಿ ಬರ್ತಾ ಇಲ್ಲ ಹಂಗಿದ್ರೆ ಡಿಕೆ ಶಿವಕುಮಾರ್? ರಕ್ಷತ್, ಬರಿಗೈಯಲ್ಲಿ ಬರುವ ನಿರೀಕ್ಷೆ ಇತ್ತು. ಆದರೆ ಅಂತಿಮ ಹಂತದಲ್ಲಿ ಒಂದು ರೀತಿಯಲ್ಲಿ ಏನು ಕೆಸಿ ವೇಣುಗೋಪಾಲ್ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಇವರ ಭೇಟಿ ಆಗಿರುವಂಥದ್ದು ಒಂದು ರೀತಿ ಅವ್ರಿಗೆ ಒಂದು ಆಯಿತು, ನಾವು ಬಂದ ಕೆಲಸಕ್ಕೆ ಮತ್ತೊಮ್ಮೆ ಹೇಳಿದಂಗೆ ಆಯಿತು ಅನ್ನುವಂಥ ಒಂದು ಸಣ್ಣ ಸಮಾಧಾನ ಕಾಣಿಸ್ತಾ ಇದೆ ಅವರ ಹತ್ರ. ಆದರೆ ಕೆಸಿ ವೇಣುಗೋಪಾಲ್ ಅವರು, ಖರ್ಗೆ ಅವರು ನಮ್ಮದೇ ರಾಜ್ಯದವರು ಆಗಿರುವ ಕಾರಣಕ್ಕೆ ಅವರು ಭೇಟಿ ಕಳೆದ 1 ತಿಂಗಳಿಂದ ಹೆಚ್ಚು ಕಡಿಮೆ ಅವರನ್ನು ಭೇಟಿ ಆಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಈಗ ದೆಹಲಿಗೆ ಬಂದಿದ್ದೇನೆ, ಮೊದಲ ಪ್ರಯಾರಿಟಿ ಅಂದರೆ ನಿನ್ನೆ ಪಾರ್ಲಿಮೆಂಟ್ನಲ್ಲೇ ಭೇಟಿ ಆಗ್ತಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ಆಗಿತ್ತು. ಯಾಕಂದರೆ ಪಾರ್ಲಿಮೆಂಟ್ಗೆ ಹೋಗ್ಲಿಕ್ಕೆ ಪಾಸ್ ಗೀಸ್ ಎಲ್ಲವನ್ನು ಕೂಡ ಕಳೆದ 2 ದಿನಗಳಿಂದಲೂ ಕೂಡ ತಗೊಳ್ತಾ ಇದ್ರು. ನಾವು ಪಾರ್ಲಿಮೆಂಟಲ್ಲೇ ಭೇಟಿ ಆಗೋಣ, ಯಾಕಂದರೆ ಇಲ್ಲಿ ಸಮಯದ ಅಭಾವ ಇರುತ್ತೆ, ಪಾರ್ಲಿಮೆಂಟ್ ಕೂಡ ನಡೀತಾ ಇರುತ್ತೆ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ 2 ದಿನದಿಂದಲೂ ಕೂಡ ಪಾರ್ಲಿಮೆಂಟ್ ಒಳಗಡೆ ಹೋಗ್ಲಿಕ್ಕೆ ಪಾಸ್ ತಗೊಳ್ತಾ ಇದ್ರು. ಆದರೆ ಪಾರ್ಲಿಮೆಂಟಲ್ಲಿ ಅಲ್ಲಿನ ಡೆವಲಪ್ಮೆಂಟ್ಸು ಬಹಳ ಜಾಸ್ತಿ ಆಗ್ತಾ ಇದ್ದ ಕಾರಣಕ್ಕೋಸ್ಕರ ಪಾರ್ಲಿಮೆಂಟಲ್ಲಿ ನಿನ್ನೆ ಭೇಟಿ ಆಗ್ಲಿಕ್ಕಾಗಿಲ್ಲ. 7 ಗಂಟೆಗೆ ಪಾರ್ಲಿಮೆಂಟ್ ಮುಗಿದ ಬಳಿಕ ಖರ್ಗೆ ಅವರನ್ನ ಮತ್ತೆ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಆಗಿರುವಂಥದ್ದು. ಅದಾದ ಬಳಿಕ ಕೆಸಿ ವೇಣುಗೋಪಾಲ್ ಅವರ ಜೊತೆ ಏನಾಯಿತು ಅದು ಬಹಳ ಮುಖ್ಯವಾದಂಥ ಬೆಳವಣಿಗೆ ಕರ್ನಾಟಕದ ಮಟ್ಟಿಗೆ. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಅವರ ಒಂದು ಇರಾದೆ ಇದೆ, ನನ್ನನ್ನು CM ಮಾಡಿ ಅನ್ನುವಂಥದ್ದು. ಅದಕ್ಕೆ ಬಹಳ ಪ್ರಮುಖವಾಗಿ ಆ ವಿಚಾರ ಚರ್ಚೆ ಆಗಿದೆ ಅನ್ನುವಂಥದ್ದು. ಅಂದರೆ ನೀವು ಕೊಟ್ಟಂಥ ವಾಗ್ದಾನವನ್ನು ನೀವು ಮತ್ತೆ ನಾನು ನೆನಪು ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಏನು ಅಂತಂದರೆ, ನೀವು ಹೇಳಿದೆಲ್ಲವನ್ನೂ ಕೂಡ 2.5 ವರ್ಷ ಆಯಿತು, ಆ ರೆಕಾರ್ಡ್ ಬ್ರೇಕ್ ಆಯಿತು, ಅಥವಾ ತಾಳ್ಮೆ ಕಳೆದುಕೊಳ್ಬೇಡಿ, ಇವೆಲ್ಲ ನೀವೇನು ಹೇಳಿದ್ದೀರಿ, ಡಿನ್ನರ್ ಇದಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ, ಇವೆಲ್ಲ ನೀವು ಹೇಳಿದಂತೆ ಎಲ್ಲವನ್ನು ಕೂಡ ಕೇಳಿದ್ದೇನೆ.
ಇನ್ನೂ ಎಷ್ಟು ದಿನ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ. ಇದರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೊಡಿ ಅನ್ನುವಂಥದ್ದನ್ನು ಕೂಡ ಡಿ ಕೆ ಶಿವಕುಮಾರ್ ಮತ್ತು ಇಬ್ಬರು ಡಿ ಕೆ ಸುರೇಶ್ ಅವರು, ಇಬ್ಬರು ಡಿ ಕೆ ಬ್ರದರ್ಸ್ ಅವರ ಮುಂದೆ ಪುನಃ ಇಟ್ಟಿರುವಂಥದ್ದು, ಕೆ ಸಿ ವೇಣುಗೋಪಾಲ್ ಅವರ ಮುಂದೆ. ಅದನ್ನು ಬಹುತೇಕ ಅಲ್ಲಿಂದ ಬಂದಂಥ ಭರವಸೆ ಏನು ಅಂತ ಅಂದರೆ, ಕೆ ಸಿ ವೇಣುಗೋಪಾಲ್ ಅವರು ಇವರಿಗೆ ಈ ಎಲ್ಲ ವಿಚಾರಗಳನ್ನು ಕೂಡ ನಾನು ರಾಹುಲ್ ಗಾಂಧಿ ಅವರಿಗೆ ತಲುಪಿಸುತ್ತೇನೆ ಅನ್ನುವಂಥ ಒಂದು ಭರವಸೆ ಸಿಕ್ಕಿರುವಂಥದ್ದು. ಇಷ್ಟರ ನಡುವೆ ಇವತ್ತೇನಾದರೂ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕರೆ, 1-to-1 ಏನಾದರೂ ಆಯಿತು, ಅಥವಾ ಇಬ್ಬರು ಸಹೋದರರಿಗೂ ಕೂಡ ಅವಕಾಶ ಸಿಕ್ಕರೆ ಭೇಟಿಗೆ ಮತ್ತೊಂದು ರೀತಿಯ ಟ್ವಿಸ್ಟ್ ಪಡಿಬೋದು. ಕರ್ನಾಟಕ ರಾಜಕಾರಣ ಇರ್ಬೋದು ಅಥವಾ ಕುರ್ಚಿ ಸಂಘರ್ಷ ಇರ್ಬೋದು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.